ದೇವಸ್ಥಾನದ ಒಳಗೆ ಹೋಗಿದ್ದಕ್ಕೆ ದೇವಸ್ಥಾನವನ್ನೇ ಸ್ವಚ್ಛಗೊಳಿಸಿದ್ದು ಮನಸ್ಸಿಗೆ ನೋವು ತಂದಿದೆ ಎಂದು ಹೊಸದುರ್ಗದ ಕನಕ ಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ ತಿಳಿಸಿದ್ದಾರೆ. ಹೊಸದುರ್ಗದ ಸಾಣಿಹಳ್ಳಿ ಮಠದ ಕಾರ್ಯಕ್ರಮದ ವೇಳೆ ಅವರು ಮಾತನಾಡಿದ್ದು, ಇಲ್ಲೇ ಪಕ್ಕದ ಬಾಗೂರಿನಲ್ಲಿ ಚೆನ್ನಕೇಶವ ದೇವಸ್ಥಾನ ಇದ್ದು ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಎನ್ನುವ ಕಾರಣಕ್ಕೆ ದೇವಸ್ಥಾನವನ್ನೇ ಸ್ವಚ್ಛಗೊಳಿಸಿದ್ದರು. ಇನ್ನು ಆ ದೇವಸ್ಥಾನ ಮುಜರಾಯಿ ಇಲಾಖೆ ದೇವಾಲಯ ಎಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಅಂದೇ ಅಲ್ಲಿ ಪ್ರತಿಭಟನೆ ಮಾಡಿ ಇದು ಮುಜರಾಯಿ ಇಲಾಖೆ ದೇವಸ್ಥಾನ, ಒಳಗೆ ಬಿಡು ಎಂದು ಪ್ರತಿಭಟನೆ ಮಾಡುತ್ತಿದ್ದೆ ಎಂದು ಶ್ರೀಗಳು ಹೇಳಿದ್ದು, ಸ್ವಾಮೀಜಿಗಳನ್ನೇ ದೇವಾಲಯದ ಒಳಗೆ ಬಿಡಲ್ಲ ಅಂದರೆ ಏನರ್ಥ? ನಾನು ದೇವಾಲಯದಿಂದ ಮಠಕ್ಕೆ ವಾಪಸ್ಸು ತೆರಳಿದಾಗ ನಾನು ಕುರುಬ ಸ್ವಾಮೀಜಿ ಎಂಬ ಕಾರಣಕ್ಕೆ ನನ್ನನ್ನು ಒಳಗೆ ಬಿಟ್ಟಿಲ್ಲ ಎಂದು ಗೊತ್ತಾಗಿದೆ ಎಂದು ಶ್ರೀಗಳು ಹೇಳಿದ್ದು, ದೇವಾಲಯ ತೊಳೆದು ಎಷ್ಟು ವರ್ಷ ಆಗಿತ್ತೋ, ಈಗಲಾದರೂ ದೇವಾಲಯ ಸ್ವಚ್ಛ ಆಯಿತಲ್ಲ ಎಂದು ನನಗೆ ಖುಷಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈಶ್ವರಾನಂದಪುರಿ ಶ್ರೀಗಳು ಹೇಳಿದ್ದು, ದೇವಾಲಯಗಳು ಸ್ವಚ್ಛ ಆಗುವುದಕ್ಕಿಂತ ಮನಸ್ಸುಗಳು ಸ್ವಚ್ಛವಾಗಬೇಕಿದೆ ಎಂದು ಈಶ್ವರಾನಂದಪುರಿ ಸ್ವಾಮೀಜಿಗಳು ಸಲಹೆ ನೀಡಿದ್ದಾರೆ. ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡೆಯ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿಗಳು ಒಳಗೆ ಬಂದರು ಅಂತ ತೊಳೆದಿದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೆ ಹೋಗ್ಬಿಟ್ಟು ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಮಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚೆನ್ನಕೇಶವ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ? ನಮ್ಮನ್ನು ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು, ನೀವು ಉಪ್ಪಾರನು ಹೇಳಿ, ಹಂಗ ಹೋಗೋಣ ಬಿಡಿ. ನಿಮ್ಮ ಮಾತನ್ನ ನಾವು ಅಂಗೀಕರಿಸ್ತೀವಿ.